ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 3 ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂತಕ್ಕಂಥ ಅಧ್ಯಾಯದಲ್ಲಿ ಬರ್ತಕ್ಕಂಥ ವಿಭಾಗಗಳು ಕಂಡು ಬರ್ತಾವ. ಆ ವಿಭಾಗಗಳಲ್ಲಿ ಕೊನೆಯ ವಿಭಾಗ ಯಾವುದು ಅಂತಂದ್ರೆ ಬೆಳಗಾವಿ ವಿಭಾಗ ಅಂತೇಳಿ. ಈ ಒಂದು ವಿಭಾಗದ ಎಲ್ಬಿಯ ಪ್ರಶ್ನೋತ್ತರಗಳನ್ನು ಏನು ಮಾಡೋಣ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ ಅಥವಾ ಅಂತಕ್ಕಂಥ ಒಂದು ಪ್ರಶ್ನೆಯಲ್ಲಿ ನೋಡಿದಾಗ ಬಿಟ್ಟ ಸ್ಥಳ ತುಂಬಿರಿ ಅಂತಕ್ಕಂಥ ಒಂದು ಪ್ರಶ್ನೆ ವಿಧ ಕಂಡು ಬರ್ತದೆ. ಅದು ಮೊದಲೇ ಪ್ರಶ್ನೆ ಯಾವುದು ತಂದಾಗ ಬೆಳಗಾವಿ ವಿಭಾಗದಲ್ಲಿರುವ ಒಂದು ಜಿಲ್ಲೆಗಳ ಸಂಖ್ಯೆ ಡ್ಯಾಶ್ ಅಂತೇಳಿ. ಎಷ್ಟು ಜಿಲ್ಲೆಗಳು ಕಂಡು ಬರ್ತಾವೆ ರೀ? 7 ಜಿಲ್ಲೆಗಳು ಕಂಡು ಬರ್ತಾವೆ. ಎರಡನೇ ಪ್ರಶ್ನೆ ಕದಂಬರ ರಾಜಧಾನಿ ಡ್ಯಾಶ್ ಅಂತೇಳಿ, ಅದು ಯಾವುದು ಅಂದ್ರೆ ಬನವಾಸಿ ಅಂತೇಳಿ. ಮೂರನೇ ಪ್ರಶ್ನೆ ನೋಡೋದಾದ್ರೆ ಬಸವೇಶ್ವರರು ಐಕ್ಯರಾದ ಸ್ಥಳ ಅಂತೇಳಿ ಒಂದು ಪ್ರಶ್ನೆ ಇದೆ. ಎಲ್ಲಿ ಐಕ್ಯರಾಗ್ತಿರುತ್ತಂದ್ರೆ ಕೂಡಲ ಸಂಗಮ ಅಂತಕ್ಕಂಥ ಒಂದು ಪ್ಲೇಸ್ನಲ್ಲಿ. ನಾಲ್ಕನೇ ಪ್ರಶ್ನೆ ನೋಡೋದಾದ್ರೆ ಕೂಡಲ ಸಂಗಮ ಡ್ಯಾಶ್ ಜಿಲ್ಲೆಯಲ್ಲಿದೆ ಅಂಥೇಳಿ. ಯಾವ ಜಿಲ್ಲೆ ರೀ? ಬಾಗಲಕೋಟೆ ಜಿಲ್ಲೆಯಲ್ಲಿ. ಇನ್ನು ಅಂಶಿ ರಾಷ್ಟ್ರೀಯ ಉದ್ಯಾನವನ ಡ್ಯಾಶ್ ನದಿ ದಡದಲ್ಲಿದೆ ಅಂಥೇಳಿ. ಆ ಒಂದು ನದಿ ಯಾವುದು ಅಂದರೆ ನದಿ ಎಲ್ಲಿ ಕಂಡು ಬರ್ತದೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ ಒಂದು ಕಂಡು ಬರ್ತದೆ. ಓಕೆ, ನೆಕ್ಸ್ಟು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯವಿರುವ ಜಿಲ್ಲೆ ಅಂತೇಳಿ. ಅದು ಯಾವುದು ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಓಕೆ, ನೆಕ್ಸ್ಟು 7ನೇ ಪ್ರಶ್ನೆ ಒಣ ಮೆಣಸಿನಕಾಯಿಗೆ ಪ್ರಸಿದ್ಧವಾದ ಸ್ಥಳ ಯಾವುದು ಅಂಥೇಳಿ. ಆ ಒಂದು ಪ್ಲೇಸ್ ಯಾವುದಪ್ಪ ಅಂದ್ರೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಅಂತಕ್ಕಂಥ ಒಂದು ಪ್ಲೇಸ್. ಓಕೆ, ಇನ್ನು 8ನೇದು ಕೃಷ್ಣಾ ಮೇಲ್ದಂಡ ಯೋಜನೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಆಲ್ಮಟ್ಟಿ ಜಲಾಶಯ ಅಂತೇಳಿ ಕರಿತೀವಿ. ಓಕೆ, 9ನೇ ಪ್ರಶ್ನೆ ನೋಡೋದಾದ್ರೆ ಬೆಳಗಾವಿ ವಿಭಾಗದಲ್ಲಿ ಸುಧಾರಿತ ಬೀಜವನ್ನು ಉತ್ಪಾದಿಸುವ ಪ್ರಮುಖ ಕೇಂದ್ರ ಅಂತೇಳಿದ. ಅದು ಯಾವುದು ಅಂದ್ರೆ ಹಾವೇರಿ ಅಂತಕ್ಕಂಥ ಒಂದು ಜಿಲ್ಲೆ ಅಥವಾ ಒಂದು ಕೇಂದ್ರ. 10ನೇ ಪ್ರಶ್ನೆ ವಚನದ ಒಂದು ಪಿತಾಮಹ ಎಂದು ಡ್ಯಾಶ್ ಅವರನ್ನು ಕರೆಯುತ್ತೇವೆ ಅಂತೇಳಿ. ಪಗು ಹಳಕಟ್ಟಿಯವರು. ಓಕೆ, ಯಾರು? ಪಗು ಹಳಕಟ್ಟಿ ಅಂತಕ್ಕಂಥವ್ರು. ಇನ್ನು 1 ಅಂಕದ ಪ್ರಶ್ನೆಗಳು ಅಥವಾ ಒಂದು ವಾಕ್ಯದಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆಗಳ ಕಂಡು ಬರ್ತಾವೆ. 11ನೇ ಪ್ರಶ್ನೆ ನಿತ್ಯ ಹರಿದ್ವರ್ಣ ಕಾಡು ಎಂದರೇನು ಅಂತೇಳಿ. ಇಲ್ಲಿ ನೋಡ್ರಿ, ನಿತ್ಯ ಹರಿದ್ವರ್ಣ ಅಂತಂದ್ರೆ ಯಾವತ್ತಿಗೂ ಕೂಡ ಹಸಿರಾಗಿರ್ತಕ್ಕಂಥ ಅಥವಾ ಸದಾ ಹಸಿರಿನಿಂದ ಕೂಡಿರ್ತಕ್ಕಂಥ ಕಾಡುಗಳನ್ನು ಏನಂತ ಕರಿತೀವಿ? ಸಿಂಪಲಾಗಿ ನಿತ್ಯ ಹರಿದ್ವರ್ಣ ಕಾಡುಗಳಂತೇಳಿ. ಇಲ್ಲಿ ನೋಡ್ರಿ, ಉಷ್ಣವಲಯದ ದಟ್ಟವಾದ ಬಹು ಹಂತದ ಕಾಡುಗಳನ್ನು ಮತ್ತು ವರ್ಷ ಪೂರ್ತಿ ಹಸಿರಾಗಿರುವ ಕಾಡುಗಳನ್ನು ನಿತ್ಯ ಹರಿದ್ವರ್ಣ ಕಾಡುಗಳಂತೇಳಿ ಕರಿತೀವಿ. ಆಗಲೇ ಹೇಳಿದ್ನಲ್ಲ, ವರ್ಷ ಪೂರ್ತಿ ಹಸಿರಾಗಿರ್ತಕ್ಕಂಥ ಕಾಡುಗಳು, ಅವುಗಳಿಗೆ ಏನಂತೇಳಿ ಕರಿತೀವಿ ಅಂತಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳಂತೇಳಿ ಕರಿತೀವಿ. ಇನ್ನು 12ನೇ ಪ್ರಶ್ನೆ ಕೈಗಾ ಅಣು ವಿದ್ಯುತ್ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ ಅಂತೇಳಿ. ಅದು ಯಾವುದು ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. 13ನೇ ಪ್ರಶ್ನೆ ಮಲಪ್ರಭಾ ನೀರಾವರಿ ಯೋಜನೆಯನ್ನು ಏನೆಂದು ಕರೆಯುತ್ತಾರೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಅದು ಏನಂತೇಳಿ ಕರಿತೀವಿ? ನವಿಲು ತೀರ್ಥ ಅಂತೇಳಿ ಕರಿತೀವಿ. ಅದೇ ರೀತಿ 14ನೇ ಪ್ರಶ್ನೆ ನೋಡೋದಾದ್ರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ ತವರು ಯಾವುದು ಅಂತೇಳಿ. ಅದು ಯಾವುದಪ್ಪ ಅಂದ್ರೆ ಧಾರವಾಡ ಅಂತಕ್ಕಂಥ ಒಂದು ಪ್ಲೇಸ್. ಇನ್ನು ಕನ್ನಡ ನಿಘಂಟನ್ನು 4 ಸಂಪುಟಗಳಲ್ಲಿ ಹೊರತಂದವರು ಯಾರು ಅಂತೇಳಿ. ಅವ್ರು ಯಾರಂತಂದ್ರೆ ಫರ್ಡಿನ್ಯಾಂಡ್ ಕಿಟಲ್ ಅಂತಕ್ಕಂಥವ್ರು. ಇನ್ನು ಜಾನಪದ ಗಾರುಡಿಗ ಎಂದು ಪ್ರಸಿದ್ಧರಾದವರು ಯಾರು ಅಂತೇಳಿ. ಹುಕ್ಕೇರಿ ಬಾಳಪ್ಪ ಅಂತಕ್ಕಂಥವ್ರು. ಇನ್ನು 17ನೇ ಪ್ರಶ್ನೆ ಯಾವುದು ತಂದಾಗ ಕರ್ನಾಟಕ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿದೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಅದು ಯಾವ ಜಿಲ್ಲೆಯಲ್ಲಿಪ್ಪ ಅಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇನ್ನು ಮೊಟ್ಟ ಮೊದಲು ಕನ್ನಡಾಂಬೆಯ ಚಿತ್ರಪಟವನ್ನು ರಚಿಸಿದವರು ಯಾರು ಅಂತೇಳಿ ಒಂದು ಪ್ರಶ್ನೆ ಇಲ್ಲಿ ಕೊಟ್ಟಿದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ದೊಡ್ಡಮೇಟಿ ಅಂದಾನಪ್ಪ ಅಂತಕ್ಕಂಥವ್ರು. ಯಾವುದು ಇಲ್ಲಿ? ಕನ್ನಡಾಂಬೆಯ ಚಿತ್ರಪಟವನ್ನು ರಚನೆ ಮಾಡಿರ್ತಕ್ಕಂಥವ್ರು. ಓಕೆ, ಇನ್ನು 19ನೇ ಪ್ರಶ್ನೆ ನೋಡೋದಾದ್ರೆ ಸಿರಿಗನ್ನಡಂ ಗಲ್ಗೆ ಅಂತಕ್ಕಂಥ ಒಂದು ಸಪ್ತಾಕ್ಷರಿ ಮಂತ್ರವನ್ನು ಕೊಟ್ಟವರು ಯಾರು ಅಂತೇಳಿ ಒಂದು ಪ್ರಶ್ನೆ ಇದೆ. ಅವ್ರು ಯಾರಪ್ಪ ಅಂದ್ರೆ ರಾಹ ದೇಶಪಾಂಡೆ ಅಂತಕ್ಕಂಥವ್ರು. ಓಕೆ, ಇನ್ನು 20ನೇ ಪ್ರಶ್ನೆ ನೋಡೋದಾದ್ರೆ 1924ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅದು ಬೆಳಗಾವಿ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಯಾರು ಅಂತೇಳಿ. ಅವರು ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರು. ಇವ್ರದ್ದು ಏನಪ್ಪ ಅಂದ್ರೆ ಏಕೈಕವಾಗಿರ್ತಕ್ಕಂಥ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ರದ್ದು ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ಹೊಂದಿರ್ತಾರೆ. ಅದು ಏಕೈಕವಾಗಿರ್ತದೆ, ಒಂದು ಬೆಳಗಾವಿ ಅಂತಕ್ಕಂಥ ಒಂದು ಪ್ಲೇಸ್. ಓಕೆ, ಇನ್ನು ಒಂದೇ ಬರಿ ಅಂತಕ್ಕಂಥ ಒಂದು ಪ್ರಶ್ನೆ ತೆಗೆದುಕೊಂಡಾಗ 21ನೇ ಪ್ರಶ್ನೆ ಎ ಅಂತಕ್ಕಂಥ ವಿಭಾಗ ಮತ್ತು ಬಿ ಅಂತಕ್ಕಂಥ ವಿಭಾಗ. ಅದನ್ನು ಎರಡು ಕೂಡ ಒಂದಕ್ಕೆ ಮಾಡಿಕೊಂಡು ಬರೀತಕ್ಕಂಥದ್ದು ಇಲ್ಲಿ. ಇನ್ನು ಸಿದ್ದೇಶ್ವರ ಸ್ವಾಮಿಗಳು ಅಂತಕ್ಕಂಥವ್ರು ಒಂದು
ಅಂತಂದ್ರೆ ವ್ಯಕ್ತಿಗಳದಾರ. ಸೊ ಅದಕ್ಕೆ ಅವರು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ ಅಥವಾ ಅವ್ರದ್ದು ಒಂದು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಏನು ಅಂತಂದಾಗ ಸೊ ಇವ್ರು ಏನಾಗಿರ್ತಾರೆ ಅಂತಂದ್ರೆ ಕಾಯಕ ಯೋಗಿಯಾಗಿರ್ತಾರೆ. ಇನ್ನು ಗುಳ್ಳೆದ ಗುಡ್ಡ ಅಂತಕ್ಕಂಥದ್ದಿದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಇಲ್ಲಿ ರವಿಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಕರ್ನಾಟಕ ವಿದ್ಯಾವರ್ತಕ ಸಂಘ ಅಂತಕ್ಕಂಥದ್ದಿದೆ. ಸೊ ಅದು ಯಾವುದು ಇನ್ನೊಂದು ಬಿಟ್ಟು ಯಾವುದು ಅಂತಂದ್ರೆ ಚಾಳುಕ್ಯರು ಅಂತೇಳಿ. ಚಾಳುಕ್ಯರು ಅಂತಂದಾಗ ಇಲ್ಲಿ ಬಾದಾಮಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಕರ್ನಾಟಕ ವಿದ್ಯಾವರ್ತಕ ಸಂಘ ಅಂತೇಳಿ ಕಂಡು ಬರ್ತದೆ. ಅದು ಎಲ್ಲಿಪ್ಪ ಅಂತಂದ್ರೆ ಧಾರವಾಡ ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಓಕೆ, ನೆಕ್ಸ್ಟು ಗ್ರಾನೈಟ್ ನಿಕ್ಷೇಪ ಅಂತಕ್ಕಂಥದ್ದಿದೆ. ಸೊ ಅದು ಎಲ್ಲಿ ಕಂಡು ಬರ್ತದೆ ಅಂತಂದರೆ ಇಳಕಲ್ ಅಂತಕ್ಕಂಥ ಪ್ಲೇಸ್ನಲ್ಲಿ. ಇನ್ನು ತೋಟಗಾರಿಕಾ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಕಂಡು ಬರ್ತದೆ. ಸೊ ಅದು ಯಾವುದಪ್ಪ ಅಂತಂದ್ರೆ ಬಾಗಲಕೋಟೆಯ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇನ್ನು ಮಹಿಳಾ ವಿಶ್ವವಿದ್ಯಾಲಯದ ಅದು ಯಾವುದಪ್ಪ ಅಂತಂದ್ರೆ ವಿಜಯಪುರ ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಸೊ ಇದಿಷ್ಟು ಈ ಒಂದು ಹೊಂದಿಸಿ ಬರೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ. ಸೊ ಇಲ್ಲಿ ನಿಮಗೆ ಆನ್ಸರ್ ಏನು ಮಾಡಿದ್ನಿ ಅಂತಂದ್ರೆ ಸರಳವಾದ ರೀತಿಯಲ್ಲೇ ಇಲ್ಲಿ ಏನು ಮಾಡಿದ್ನಿ ಅಂತಂದ್ರೆ ಕೊಟ್ಟಿದ್ದೇನೆ ರೀ, ನೋಡ್ಕೊಳ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಸಿದ್ದೇಶ್ವರ ಸ್ವಾಮಿಗಳು ನೇರವಾಗಿ ಕಾಯಕ ಯೋಗಿ ಅಂತೇಳಿ. ಸೊ ಇಲ್ಲೇ ನಿಮಗೆ ಏನು ಮಾಡಿದ್ನಿ ಅಂತಂದ್ರೆ ಇಲ್ಲಿ ಆಪ್ಷನ್ಗಳನ್ನು ಕೂಡ ಕೊಟ್ಟಿದ್ದೀನಿ, ಉತ್ತರಗಳನ್ನು ಕೂಡ ಕೊಟ್ಟಿದ್ದೀನಿ. ಓಕೆ, ಇನ್ನು 2ರಿಂದ 4 ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥ ಪ್ರಶ್ನೆಗಳು ಕಂಡು ಬರ್ತವೆ. ಅದರೊಳಗೆ 22ನೇ ಪ್ರಶ್ನೆ ಏನಿದೆ ಅಂತಂದರೆ ಇಲ್ಲಿ ಬೆಳಗಾವಿ ವಿಭಾಗದ ಜಿಲ್ಲೆಗಳು ಯಾವುವು ಅಂತೇಳಿ. ಸೊ ಟೋಟಲಾಗಿ ಎಷ್ಟು ಕಂಡು ಬರ್ತಾವೆ ರೀ? 7 ಒಂದು ಜಿಲ್ಲೆಗಳು ಕಂಡು ಬರ್ತಾವೆ. ಆ 7 ಜಿಲ್ಲೆಗಳು ಯಾವ್ಯಾವ ಅಂತ ನೋಡಿದಾಗ ಬೆಳಗಾವಿ, ಧಾರವಾಡ, ಆಮೇಲೆ ಹಾವೇರಿ ಅಂತಕ್ಕಂಥದ್ದು, ಗದಗ ಆಗಿರ್ಬೋದು, ವಿಜಯಪುರ, ಬಾಗಲಕೋಟೆ ಮತ್ತು ಉತ್ತರ ಕನ್ನಡ ಅಂತಕ್ಕಂಥ ಜಿಲ್ಲೆಗಳು. ಸೊ ಟೋಟಲಾಗಿ 7 ಜಿಲ್ಲೆಗಳು ಸೊ ಬೆಳಗಾವಿ ವಿಭಾಗದಲ್ಲಿ ಕಂಡುಬರುತ್ತವೆ. ಇನ್ನು ಬೆಳಗಾವಿ ವಿಭಾಗದಲ್ಲಿರುವ ಚಾರಿತ್ರಿಕ ಸ್ಥಳಗಳನ್ನು ಹೆಸರಿಸಿ ಅಂತೇಳಿದ. ಏನು ಚಾರಿತ್ರಿಕ ಸ್ಥಳಗಳು ಯಾವತ್ತಂದಾಗ ಸೊ ಬಾದಾಮಿ ಆಗಿರ್ಬೋದು, ಐಹೊಳೆ, ಪಟ್ಟದಕಲ್ಲು, ಕೂಡಲ ಸಂಗಮ, ಸೊ ಇನ್ನೂ ಮುಂತಾದ ಸ್ಥಳಗಳನ್ನು ಏನು ಮಾಡ್ಬೋದು ಅಂದ್ರೆ ಈ ಬೆಳಗಾವಿ ವಿಭಾಗದಲ್ಲಿ ಕಂಡುಬರ್ತವೆ. ಓಕೆ, 24ನೇ ಪ್ರಶ್ನೆ ಯಾವುದು ಅಂತಂದಾಗ ಬೆಳಗಾವಿ ವಿಭಾಗದ ಪ್ರಮುಖ ಸಂಗೀತಗಾರನನ್ನು ತಿಳಿಸಿ ಅಂತೇಳಿ. ಇಲ್ಲಿ ಸಂಗೀತಗಾರ ಯಾರು ಅಂತಂದ್ರೆ ಪಂಡಿತ್ ಭೀಮಸೇನ್ ಜೋಶಿ ಅವರು ಇಲ್ಲಿ ಪ್ರಮುಖವಾಗಿ ಕಂಡುಬರ್ತಾರೆ. ಅದೇ ರೀತಿ ಗಂಗೂಬಾಯಿ ಹಾನಗಲ್ ಅವರು ಅದಾರ. ಆಮೇಲೆ ವೆಂಕಟೇಶ್ ಕುಮಾರ್ ಅಂತಕ್ಕಂಥವ್ರು ಅದಾರ. ಆಮೇಲೆ ಬಸವರಾಜ ರಾಜಗುರು ಅಂತೇಳಿ ಒಬ್ಬರು ಅದಾರ. ಕೆಣಿಗೆ ಬಾಳಪ್ಪ ಅಂತಕ್ಕಂಥವ್ರು ಸೊ ಪ್ರಮುಖವಾಗಿ ಕಂಡು ಬರ್ತಾರೆ. ಇನ್ನೊಬ್ರು ಯಾರಪ್ಪ ಅಂದ್ರೆ ಅಪ್ಪಾಲಾಲ್ ಜಮಖಂಡಿ ಅಂತಕ್ಕಂಥವ್ರು ಸೊ ಪ್ರಮುಖ ಸಂಗೀತಗಾರರು. ಇದು ಬೆಳಗಾವಿ ವಿಭಾಗದಲ್ಲಿ ಕಂಡು ಬರ್ತಕ್ಕಂಥವ್ರು. ಇನ್ನು 25ನೇ ಪ್ರಶ್ನೆ ನೋಡಿದಾದ್ರೆ ಇಲ್ಲಿ ಬೆಳಗಾವಿ ವಿಭಾಗದ ಜ್ಞಾನಪೀಠ ಪುರಸ್ಕೃತರನ್ನು ಹೆಸರಿಸಿ ಅಂತೇಳಿ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಯಾರಪ್ಪ ಅಂದ್ರೆ ದ ರಾ ಬೇಂದ್ರೆ ಅವರು, ಆಮೇಲೆ ವಿಕ್ರ ಗೋಕಾಕ್ ಅಂತವರು, ಗಿರೀಶ್ ಕಾರ್ನಾಡ್ ಅಂತಕ್ಕಂಥವ್ರು, ಆಮೇಲೆ ಚಂದ್ರಶೇಖರ್ ಕುಂಬಾರ್ ಅಂತಕ್ಕಂಥವ್ರು. ಸೊ ಪ್ರಮುಖವಾಗಿ ಏನಂತಂದ್ರೆ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡವರು. 26ನೇ ಪ್ರಶ್ನೆ ನೋಡಿದಾದ್ರೆ ಸೊ ಬೆಳಗಾವಿ ವಿಭಾಗದ ಒಂದು ಪ್ರಮುಖ ಸ್ವತಂತ್ರ ಹೋರಾಟಗಾರರ ಹೆಸರನ್ನು ಬರೆಯಿರಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಮೇನ್ ನಮಗೆ ನೆನಪಿರೋದು ಯಾರಪ್ಪ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥವ್ರು. ಅದೇ ರೀತಿ ಮೈಲಾರ ಮಹಾದೇವಪ್ಪ ಅಂತಕ್ಕಂಥವ್ರು ಕೂಡ ಒಬ್ಬರು ಅದಾರ. ಇನ್ನು 27ನೇ ಪ್ರಶ್ನೆ ನೋಡಿದಾದ್ರೆ ಸೊ ಕರ್ನಾಟಕ ನಕ್ಷೆಯಲ್ಲಿ ಬೆಳಗಾವಿ ವಿಭಾಗದ ಜಿಲ್ಲೆಗಳನ್ನು ಒಂದು ಹೆಸರಿಸಿ ಅಂತೇಳಿ ಅಥವಾ ಗುರುತಿಸಿ ಅಂತೇಳಿ. ಇಲ್ಲಿ ನೋಡ್ತಾ ಹೋಗೋದಾದ್ರೆ ಸೊ ವಿಜಯಪುರ ಅಂತಕ್ಕಂಥದ್ದು, ಬಾಗಲಕೋಟೆ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಗದಗ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಉತ್ತರ ಕನ್ನಡ ಜಿಲ್ಲೆ. ಸೊ ಟೋಟಲಾಗಿ ಎಷ್ಟು ಅದಾವೆ ರೀ? 7 ಜಿಲ್ಲೆಗಳು ಕಂಡು ಬರ್ತವೆ. ಓಕೆ, ಸೊ ಇದಿಷ್ಟು ಏನಂತಂದ್ರೆ ಇಲ್ಲಿ ಈ ಒಂದು ಬೆಳಗಾವಿ ವಿಭಾಗ ಸೊ ಅದು ಕೊನೆಯ ವಿಭಾಗ ಆಗಿರ್ತದೆ. ಸೊ ಬೆಂಗಳೂರು, ಮೈಸೂರು, ಆಮೇಲೆ ಕಲಬುರಗಿ ವಿಭಾಗದ ಒಂದು ಏನು LV ಪ್ರಶ್ನೋತ್ತರಗಳಿದಾವಲ್ಲ ಸೊ ಆ ಒಂದು LV ಪ್ರಶ್ನೋತ್ತರಗಳನ್ನು ಸೊ ಈ ಒಂದು ವಿಡಿಯೋಕ್ಕೆ ಏನು ಮಾಡಿರ್ತೀನಿ ಅಂತಂದ್ರೆ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಅವುಗಳ ಸದುಪಯೋಗವನ್ನು ನೀವು ಪಡ್ಕೊಳ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.